ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಯಂಕಾಲದ ಸಮಯದಲ್ಲಿ ದೇವರು ಒಂದು ವಚನವನ್ನು ಕೊಡಲು ನನ್ನ ಮನಸ್ಸಿನಲ್ಲಿ ಒಂದು ಮಾರ್ಗವನ್ನು ದಯಪಾಲಿಸಿದರು. ಅದಕ್ಕಾಗಿ ನಾನು ಈ ಸಮಯದಲ್ಲಿ ಈ ಒಂದು ವಚನವನ್ನು ಹೇಳಲು ಬಯಸುತ್ತೇನೆ. ಯೆಶಾಯನ ಬರೆದ ಪತ್ರಿಕೆ 41ನೇ ಅಧ್ಯಾಯ 10ನೇ ವಚನವಾಗಿದೆ. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಗಾಬರಿಗೊಳ್ಳಬೇಡ, ನಾನು ನಿನ್ನ ದೇವರು. ನಿನ್ನನ್ನು ಬಲಪಡಿಸುವೆನು, ನಿನಗೆ ಸಹಾಯ ಮಾಡುವೆನು. ನನ್ನ ನೀತಿಯ ಬಲಗೈ ಇಂದ ನಿನ್ನನ್ನು ತಾಳಿಸುವೆನು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದೆ. ಭಯಪಡಬೇಡ, ನಿನ್ನ ಜೀವನದಲ್ಲಿ ಭಯ ಬಂದಾಗ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ. ಈ ವಚನವನ್ನು ನಾನು ಒಬ್ಬ ಸಹೋದರನಿಗೆ ಹೇಳಿದಾಗ ಅವರು ಹೇಳಿದರು, ನಾನು ಅನೇಕ ಬಾರಿ ಪ್ರಾರ್ಥನೆ ಮಾಡಿದರೂ ನನ್ನ ಸಮಸ್ಯೆಗಳು ಒಂದೇ ಸಾರಿ ಬಗೆಹರಿಯುವುದಿಲ್ಲ ಎಂಬುದಾಗಿ. ಆದರೆ ಪ್ರಿಯ ದೇವ ಮಕ್ಕಳೇ, ಭಯಪಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ನಾನು ಆತನಿಗೆ ಒಂದು ಸಣ್ಣ ಸಾಮರ್ಥ್ಯನ್ನು ಹೇಳಿದೆ. ಒಂದು 500 ಕೆಜಿ ಭಾರದ ಒಂದು ಚೀಲವಿದ್ದಾಗ ನಮ್ಮ ಬಳಿ ಒಂದೇ ಸರಿ ತೆಗೆದುಕೊಂಡು ಹೋಗಲು ಸಾಧ್ಯವಾ, ಅಥವಾ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಂಡು ಹೋಗುವುದು ಉತ್ತಮವಾ ಎಂಬುದಾಗಿ ಕೇಳಿದೆ. ಅದು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಂಡು ಹೋಗುವುದು ಉತ್ತಮ ಎಂಬುದಾಗಿ ತೋರುತ್ತದೆ ಎಂಬುದಾಗಿ ಆ ಸೋದರನು ಹೇಳಿದ. ಅದಕ್ಕೆ ಪ್ರಿಯರೇ, ನಮ್ಮ ಏನೇ ಸಮಸ್ಯೆಗಳಿದ್ದರೂ ಭಯಪಡುವ ಅವಶ್ಯಕತೆ ಇಲ್ಲ. ದೇವರಲ್ಲಿ ಪ್ರಾರ್ಥಿಸುವಾಗ ಸ್ವಲ್ಪ ಸ್ವಲ್ಪವಾಗಿಯೇ ನಮ್ಮ ಎಲ್ಲಾ ಸಮಸ್ಯೆಗಳು ಮಾಯವಾಗಲು ಸಾಧ್ಯತೆ ಆಗುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಆಮೇನ್.